ಇವತ್ತಿನ ಈ ವಿಡಿಯೋದಲ್ಲಿ HDFC ಸ್ವಿಗ್ಗಿ ಕ್ರೆಡಿಟ್ ಕಾರ್ಡನ್ನು ನೀವು ಯಾವ ರೀತಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು, ಇದರ ಬೆನಿಫಿಟ್ಸ್ ಏನು, ಫೀಚರ್ಸ್ ಏನು ಕಂಪ್ಲೀಟಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಇದು ಸ್ವಿಗ್ಗಿ ಕ್ರೆಡಿಟ್ ಕಾರ್ಡ್ ಅಂದರೆ ಇಲ್ಲಿ ಯಾವುದೇ ರೀತಿಗೆ ಬರೀ ಸ್ವಿಗ್ಗಿಯಲ್ಲಿ ಮಾತ್ರ ನಿಮಗೆ ಕ್ಯಾಶ್ಬ್ಯಾಕ್ ಸಿಗೋದಿಲ್ಲ. ನೀವು ಆನ್ಲೈನ್ನಲ್ಲಿ ನೀವು ಶಾಪಿಂಗ್ ಮಾಡಿದರೂ ಕೂಡ ಅಲ್ಲಿಂದ ನಿಮಗೆ 5% ಖಂಡಿತವಾಗಲು ಸಿಗುತ್ತೆ. ಮತ್ತು ಸ್ವಿಗ್ಗಿಯಲ್ಲಿ ನೀವು ಸ್ಪೆಂಡ್ ಮಾಡಿದರೆ ಅಪ್ ಟು 10% ಸಿಗುವಂಥದ್ದು. ಈಗ ಬನ್ನಿ ಈ ಕಾರ್ಡನ್ನು ಹೇಗೆ ಅಪ್ಲೈ ಮಾಡ್ಬೋದು. ಈ ಕಾರ್ಡನ್ನು ಅಪ್ಲೈ ಮಾಡಲಿಕ್ಕೆ ನೀವು ಆಫಿಷಿಯಲ್ ವೆಬ್ಸೈಟ್ನಲ್ಲಿಯೂ ಕೂಡ ಹಾಕ್ಬೋದು. ಆದರೆ ಆ್ಯಪ್ನಲ್ಲಿಂದ ಹಾಕಿದರೆ ನಿಮಗೆ ಅಪ್ರೂವ್ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿ ಕಾರ್ಡ್ ಸೆಕ್ಷನ್ ಅಂತ ಇದೆಲ್ಲ ಸ್ವಿಗ್ಗಿ ಆ್ಯಪ್ನಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲಿ ಕಾರ್ಡ್ ಸೆಕ್ಷನ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಕೂಡ ಇರುತ್ತೆ. ಇಲ್ಲಾಂದರೆ ಇಲ್ಲಿ ಹೋಮ್ ಪೇಜ್ ಇದೆಲ್ಲ ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ಇಲ್ಲಿ ಒಂದು ಸ್ವಿಗ್ಗಿ ಕ್ರೆಡಿಟ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಇದು ಕಂಪ್ಲೀಟ್ಲಿ ಒಂದು ಲೈಫ್ ಟೈಮ್ ಫ್ರೀ ಆಗಿರುತ್ತೆ. ಯಾವುದೇ ರೀತಿಯಾದ ಜಾಯ್ನಿಂಗ್ ಚಾರ್ಜಸ್ಸು ಮತ್ತು ಆ್ಯನ್ಯುವಲ್ ಚಾರ್ಜಸ್ ಇರೋದಿಲ್ಲ. ಇಲ್ಲಿ ನೋಡೋದು ಫ್ಲ್ಯಾಟ್ 5% ಪ್ಲಸ್ 5 ಕ್ಯಾಶ್ಬ್ಯಾಕ್ ಇರುತ್ತೆ. ನೈಕಾ ಆ್ಯಪ್ಸ್ನಲ್ಲಿ ಇಲ್ಲಿ ಕಂಪ್ಲೀಟ್ಲಿ ನೋಡೋದು ಒಂದು 10% ಇರುತ್ತೆ. ಮತ್ತು ನೀವೇನಾದರೂ ಸ್ವಿಗ್ಗಿ ಫುಡ್ಡು, ಇನ್ಸ್ಟಾಮಾರ್ಟು ಮತ್ತು ಡೈನೌಟ್ನಲ್ಲಿ ನೀವೇನಾದರೂ ಯೂಸ್ ಮಾಡಿದರೆ ಫ್ಲ್ಯಾಟ್ 10% ಕ್ಯಾಶ್ಬ್ಯಾಕ್ ಇರುತ್ತೆ. ಅದೇ ರೀತಿಗೆ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ನೆಟ್ಫ್ಲಿಕ್ಸ್ನಲ್ಲಿ ಕೂಡ ನಿಮಗೆ 5% ನಿಮಗೆ ಸಿಗುತ್ತೆ. ಬರೀ ಈ ಆ್ಯಪ್ ಅಷ್ಟೇ ಅಲ್ಲ, ಅಪ್ ಟು 1000+ ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ನಲ್ಲಿ ಇದು ಕಂಪ್ಲೀಟ್ಲಿ ಫ್ರೀ ಆಗಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಕೆಳಗಡೆ ನೋಡಿದರೆ 3 ಮಂತ್ಸ್ ಸ್ವಿಗ್ಗಿ ಒನ್ ಮೆಂಬರ್ಶಿಪ್ ಕೂಡ ನಿಮಗೆ ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗುತ್ತೆ. ಇದೊಂದು ವರ್ತ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇದೊಂದು 300 ರೂಪೀಸ್ ಚಾರ್ಜ್ ಇರುತ್ತೆ ಅದಕ್ಕೆ ನೀವೇನಾದರೂ ಬೈ ಮಾಡಿದರೆ. ಇದು ಅದನ್ನು ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿಗೆ ನಿಮಗೆ ಒಂದು ಬೋನಸ್ ಬೆನಿಫಿಟ್ಸ್ನಲ್ಲಿ ನಿಮ್ಮ ಬರ್ಡೇ ಏನಾದರೂ ಇದ್ದರೆ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಅಂದರೆ ಆಲ್ರೆಡಿ 10% ಸಿಗುತ್ತೆ, ಮತ್ತು 10% ಅಂದರೆ ಟೋಟಲಿ 20% ಸಿಗುತ್ತೆ. ಮತ್ತು ಒಂದು 12 ಫ್ರೀ ಲೆಸನ್ಸ್ ಪರ್ ಇಯರ್, ಒಂದು ಗೋಲ್ಫ್ ಆಕ್ಸೆಸನ್ನು ಕೂಡ ನೀವು ಮಾಡ್ಬೋದು. ಬೆಂಗಳೂರಲ್ಲಿ ಒಂದು ಗೋಲ್ಫ್ ಇದ್ದಾವೆ, ಅಲ್ಲಿಂದ ನೀವು ಇದನ್ನ ಫ್ರೀಯಾಗಿ ಆಕ್ಸೆಸ್ ಮಾಡ್ಬೋದು. ಅದೇ ರೀತಿಗೆ ನಾನು ಮೊದಲೇ ಹೇಳಿದಾಗೆ ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ. ಮತ್ತು ಅದೇ ರೀತಿಗೆ ಇಲ್ಲಿ ಕ್ಯಾಶ್ಬ್ಯಾಕ್ ನೀವು ಅಪ್ ಟು 1500 ಪರ್ ಮಂತು 10%, 5%, 1% ಕ್ಯಾಟಗರಿಯಲ್ಲಿ ನೀವು ಅದನ್ನ ಅರ್ನ್ ಮಾಡ್ಬೋದು. ಟೋಟಲಿ 3500 ಅಂತಲೇ ಹೇಳ್ಬೋದು. ಮೊದಲಾಗಿ ಕ್ಯಾಶ್ಬ್ಯಾಕ್ ಡೀಟೇಲ್ಸ್ ಯಾವ ಥರ ಬರುತ್ತೆ ನಿಮ್ಮ ಕಾರ್ಡ್ ಸ್ಟೇಟ್ಮೆಂಟಲ್ಲಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಇದೊಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ನೀವೇನಾದರೂ ಕ್ಯಾಶ್ಬ್ಯಾಕ್ ಎಲ್ಲಿ ಸಿಗಲ್ಲ ಅಂದರೆ ಒಂದು ರೆಂಟ್ ಆಗಿರ್ಬೋದು, ಯುಟಿಲಿಟೀಸ್ ಆಗಿರ್ಬೋದು, ಫ್ಯೂಲು, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ವ್ಯಾಲೆಟ್ ರಿಲೋಡ್ ಆಗಿರ್ಬೋದು, ಇಲ್ಲಿ ನಿಮಗೆ ಯಾವುದೇ ರೀತಿಯ ಸಿಗೋದಿಲ್ಲ. ಮತ್ತು ಫ್ಲೈಟು, ಹೋಟೆಲ್ ಬುಕ್ಕಿಂಗ್ಸ್ನಲ್ಲಿ ಒಂದು 5% ಮಾತ್ರ ಸಿಗುವಂಥದ್ದು. ಮತ್ತು ಯಾರು ಇದನ್ನ ಅಪ್ಲೈ ಮಾಡಬೇಕು, ನಿಮ್ಮ ಏಜು 21 to 65 ಇರಬೇಕು. ನಿಮ್ಮ ಏನಾದರೂ ಆಲ್ರೆಡಿ HDFC ಕಸ್ಟಮರ್ ಆಗಿದ್ದರೂ ಕೂಡ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಕೂಡ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಅಪ್ಲೈ ನೌ ಅಂತ ಇದೆಯಲ್ಲ, ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಆಲ್ರೆಡಿ ಫಿಲ್ ಆಗಿರುತ್ತೆ ಅಕೌಂಟ್ನಿಂದ. ಮತ್ತು ನಿಮ್ಮ ಪ್ಯಾನ್ ನಂಬರನ್ನು ಹಾಕಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಅಗ್ರಿ ಕೊಟ್ಟು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಇಲ್ಲಿ ಡೀಟೇಲ್ಸನ್ನು ಫಿಲ್ ಮಾಡೋಕ್ಕೆ ಕೇಳುತ್ತೆ. ನೀವೇನಾದರೂ HDFC ಕಸ್ಟಮರ್ ಆಗಿದ್ದರೆ ಎಲ್ಲ ಡೀಟೇಲ್ಸನ್ನು ಅದೇ ತೊಗೊಳುತ್ತೆ, ಇಲ್ಲಾಂದರೆ ಮ್ಯಾನ್ಯುವಲಿ ಎಂಟ್ರ್ ಮಾಡಬೇಕು. ಈಗ ಡೀಟೇಲ್ಸನ್ನು ಕಂಟಿನ್ಯೂ ಮಾಡೋಣ. ನಾವು HDFC ಕಸ್ಟಮರ್ ಆಗಿರೋದ್ರಿಂದ ನಾವು ಕಂಪ್ಲೀಟ್ಲಿ ಅದೇ ಫಿಲ್ ಮಾಡ್ಕೊಂಡಿದ್ದೆ. ನಿಮ್ಮ ಮದರ್ ನೇಮನ್ನು ಅದು ಎಂಟರ್ ಆಗಿರೋದಿಲ್ಲ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ HDFCನಲ್ಲಿ ಯಾವುದೋ ರಿಜಿಸ್ಟರ್ ಅಡ್ರೆಸ್ ಇರುತ್ತಲ್ವ ಅದು ತೊಗೊಂಡಿರುತ್ತೆ. ನೀವೇನಾದರೂ ಅಡ್ರೆಸ್ಸನ್ನು ಚೇಂಜ್ ಮಾಡಬೇಕಂದ್ರೆ ನೀವು KYC ಮುಖಾಂತರನೂ ಕೂಡ ಚೇಂಜ್ ಮಾಡ್ಕೊಬೋದು. ಅದಾದ ನಂತರ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಕರೆಂಟ್ ಅಡ್ರೆಸ್ ಏನಾದರೂ ಬೇರೆ ಇದ್ದರೆ ನೀವು ಕರೆಂಟ್ ಅಡ್ರೆಸ್ಸನ್ನು ನೀವು ಬೇರೆ ಹಾಕ್ಬೋದು. ಇದೊಂದು ಸರ್ವಿಸೇಬಲ್ ಏರಿಯಾದಲ್ಲಿ ಮಾತ್ರ ನಿಮಗೆ ಈ ಕ್ರೆಡಿಟ್ ಕಾರ್ಡ್ ಸಿಗುವಂಥದ್ದು. ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ಇದೇ ಅಡ್ರೆಸ್ಗೆ ನಿಮ್ಮ ಕಾರ್ಡ್ ಕೂಡ ಡೆಲಿವರ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ರಿಜಿಸ್ಟರ್ ಬೇರೆ ಅಡ್ರೆಸ್ ಬಿಟ್ಟು ಬೇರೆ ಕೊಟ್ಟಿದ್ರೆ ಕೂಡ ನಡೆಯುತ್ತೆ. ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಕರೆಂಟ್ ಅಡ್ರೆಸ್ಸನ್ನು ನೀವು ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮ್ಮ ಎಂಪ್ಲಾಯ್ಮೆಂಟ್ ಟೈಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನು ಯಾವ ಎಂಪ್ಲಾಯ್ಡ್, ಸ್ಯಾಲ್ರಿಡ್ ಇದ್ದೀರಾ, ಏನಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಸ್ಯಾಲ್ರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡು. ನಾವು ಸ್ಯಾಲ್ರಿಡ್ ಅಂತ ಸೆಲೆಕ್ಟ್ ಮಾಡ್ತೇವೆ. ಸ್ಯಾಲ್ರಿಡ್ ಅಂತ ಸೆಲೆಕ್ಟ್ ಮಾಡಿದ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗುತ್ತೆ. ವೇಟ್ ಮಾಡಿದ ನಂತರ ಇಲ್ಲಿ ನೋಡೋದು ನಮಗೆ ಒಂದು ಕ್ರೆಡಿಟ್ ಲಿಮಿಟ್ 57,000 ಅಂತ. ಯಾಕೆ 57,000 ಅಂದರೆ ನಮ್ಮದು ಆಲ್ರೆಡಿ ಒಂದು HDFC ಕ್ರೆಡಿಟ್ ಕಾರ್ಡ್ ಇದೆ, ಅದು ಒಂದು ಲಿಮಿಟ್ ಶೇರ್ ಆಗುತ್ತೆ. ಇಲ್ಲಿ KYCಯನ್ನು ಕಂಪ್ಲೀಟ್ ಮಾಡಬೇಕು. ಆದರೆ HDFC ಕಸ್ಟಮರ್ ಆಗಿದ್ದರೆ ಇಲ್ಲಿ KYC ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಆಧಾರ್ ಕಾರ್ಡ್ ಅಥೆಂಟಿಕೇಷನನ್ನು ಕೊಡಬೇಕು. ನೀವೇನಾದರೂ HDFC ನಾನ್ ಕಸ್ಟಮರ್ ಇದ್ದರೆ ನೀವು ವಿಡಿಯೋ KYCಯನ್ನು ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ವಿಡಿಯೋ KYC ಪ್ಯಾನ್ ಕಾರ್ಡ್ ಮಾತ್ರ ಬೇಕು, ಮತ್ತೇನು ಅವಶ್ಯಕತೆ ಇಲ್ಲ. ಕಂಪ್ಲೀಟ್ KYC ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಡಿಜಿಟಲ್ KYCಯನ್ನು ಕೂಡ ಕಂಪ್ಲೀಟ್ ಮಾಡ್ಬೋದು. ಇನ್ ಪರ್ಸನ್ನ ನಾನು ರೆಕಮೆಂಡ್ ಮಾಡೋದಿಲ್ಲ, ಏಕೆಂದರೆ ಒಂದು ತುಂಬಾ ಟೈಮ್ ಹಿಡಿಯುತ್ತೆ.
ಅದಕ್ಕಾಗಿ ಆಲ್ರೆಡಿ ನಿಮ್ದು ಏನಾದರೂ ಆಧಾರ್ ಕಾರ್ಡು ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಇದನ್ನ ಮಾಡ್ಕೋಬೋದು. ಮತ್ತು ಫಿಸಿಕಲ್ ಪ್ಯಾನ್ ಕಾರ್ಡ್ ಕೂಡ ಇರಬೇಕು, ಆಧಾರ್ ಕಾರ್ಡ್ ನಂಬರ್ ಕೂಡ ಬೇಕು. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ವೇಟ್ ಮಾಡಿದ ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ OTPಯನ್ನು ಕೂಡ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ನೋಡೋದು ಕರೆಂಟ್ ಅಡ್ರೆಸ್ಸನ್ನು ನಾವು ಯಾವಾಗ ಬೇಕೋ ಅದನ್ನು ಹಾಕ್ಕೊಳ್ಳಿ. ಇಲ್ಲ ನಮಗೆ ಬೇರೆ ಬೇಕಂದರೆ ನಾವು ಬೇರೆ ಹಾಕ್ಕೊಂಡು, ಈಗ ಕರೆಂಟ್ ಅಡ್ರೆಸ್ಸು ನಮಗೆ ಆಲ್ರೆಡಿ ಆ್ಯಡ್ ಮಾಡಿದ್ದೆ ನಾನು, ಅದನ್ನು ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ. ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಹೈಡ್ ಮಾಡಿದ್ದೇನೆ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಲ್ಲ ಡೀಟೇಲ್ಸನ್ನು ಇನ್ನೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಆದ ನಂತರ ಇಲ್ಲಿ ನಾವು ಒಂದು ಅಥೆಂಟಿಕೇಷನನ್ನು ಕೊಡಬೇಕು. HDFC ಕಸ್ಟಮರ್ ಆಗಿರೋದ್ರಿಂದ ನಾವು ನೆಟ್ ಬ್ಯಾಂಕಿಂಗು ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರನೂ ಕೊಡ್ಬೋದು. ಕಂಟಿನ್ಯೂ ಟು ಬ್ಯಾಂಕ್ ಲಾಗಿನನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡೋದು ನೆಟ್ ಬ್ಯಾಂಕಿಂಗ್ ಅಥವಾ ATM ಕಾರ್ಡ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಡೆಬಿಟ್ ಕಾರ್ಡನ್ನು ಚೂಸ್ ಮಾಡ್ತೇನೆ. ಡೆಬಿಟ್ ಕಾರ್ಡ್ ಲಾಸ್ಟ್ 4 ಡಿಜಿಟ್ ನಂಬರು, ಎಕ್ಸ್ಪೈರಿ ಡೇಟು DDYY ಫಾರ್ಮ್ಯಾಟ್ನಲ್ಲಿ ಮತ್ತು ಪಿನ್ನನ್ನು ಎಂಟರ್ ಮಾಡಿ. ಐ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಕೊಟ್ಟು ಇಲ್ಲಿ ವೆರಿಫೈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪರ್ಚೇಸ್ ಕಂಪ್ಲೀಟ್ ಆಗಿದೆ. ಇದಾದ ನಂತರ ಒಂದು 8 to 9 ವರ್ಕಿಂಗ್ ಡೇಸನ್ನು ನೀವು ವೇಟ್ ಮಾಡಬೇಕು. ಈ ರೆಫರೆನ್ಸ್ ನಂಬರನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನಿಮಗೆ ಅದನ್ನು ಅಪ್ಲಿಕೇಶನ್ನ ಟ್ರ್ಯಾಕ್ ಮಾಡ್ಬೋದು. ಇದೊಂದು ಕಂಪ್ಲೀಟ್ಲಿ ಲೈಫ್ ಟೈಮ್ ಫ್ರೀ ಆಗಿರುವಂಥದ್ದು ಮತ್ತು ಒಳ್ಳೆ ಕ್ಯಾಶ್ಬ್ಯಾಕನ್ನು ಕೊಡುತ್ತೆ. ಸ್ವಿಗ್ಗಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಫುಡ್ ಡೆಲಿವರಿಗೆ ಯೂಸ್ ಮಾಡ್ತೀರಾ. ಮತ್ತು ಝೊಮ್ಯಾಟೊನಲ್ಲಿ ಇನ್ನೂ ಯಾವುದೇ ರೀತಿಯಾದ ಒಂದು ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡ್ ಇನ್ನೂವರೆಗೂ ಬಂದಿಲ್ಲ. ಅದಕ್ಕಾಗಿ ಒಂದು 10% ಕ್ಯಾಶ್ಬ್ಯಾಕನ್ನು ನೀವು ಸ್ವಿಗ್ಗಿ ಮುಖಾಂತರ ಅರ್ನ್ ಮಾಡೋ ಒಂದು ಬೆಸ್ಟ್ ಆಪ್ಷನ್ನು. ಅದು ಒಂದು ಕ್ರೆಡಿಟ್ ಸ್ಟೇಟ್ಮೆಂಟ್ಗೆ ಬರುತ್ತೆ ಡೈರೆಕ್ಟಾಗಿ. ಒಳ್ಳೆಯ ಬೆನಿಫಿಟ್ ಅಂತಲೇ ಹೇಳ್ಬೋದು. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.